ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇವತ್ತು ಕನ್ನಡ ಚಿತ್ರರಂಗದ ಒಂದು ದಾಖಲೆಯ ಚಿತ್ರ ನಾಗರಹಾವು ಚಿತ್ರದ ಮಾರ್ಗರೇಟ್ ಪಾತ್ರದ ಮೂಲಕ ಕನ್ನಡಿಗರಿಗೆ ಪರಿಚಿತರಾದ ಬಹುಭಾಷಾ ತಾರೆ ಶುಭಾ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶುಭಾ ಅವರ ವಿಚಾರವನ್ನು ತಿಳಿಸ್ಬೇಕಾದ್ರೆ ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳಲೇಬೇಕಾಗತ್ತೆ. ನೋಡಿ, ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಕೂಚಿಪುಡಿ ಅನ್ನೋದು ಕೂಡ ಒಂದು. ಅದು ಬಹುತೇಕ ಜನರಿಗೆ ಗೊತ್ತಿರುವಂಥ ವಿಚಾರ. ಆದರೆ ಅನೇಕರಿಗೆ ಗೊತ್ತಿಲ್ಲದೇ ಇರೋ ವಿಚಾರ ಅಂದರೆ ಕೂಚಿಪುಡಿ ಅನ್ನೋದು ಒಂದು ಊರಿನ ಹೆಸರು. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಕೂಚಿಪುಡಿ ಎನ್ನುವ ಊರಿದೆ. ವಾಸ್ತವವಾಗಿ ಆ ಊರಿನ ನಿಜವಾದ ಹೆಸರು ಕುಚೇಲಪುರ. ಮುಂದೆ ಕುಚೇಲಪುರ ಆಗಿ ಇವತ್ತು ಕೂಚಿಪುಡಿ ಎನ್ನುವ ಹೆಸರಿನಿಂದ ಅದನ್ನು ನಾವು ಗುರುತಿಸ್ತೀವಿ. ಆ ಕೂಚಿಪುಡಿ ಊರಿನಲ್ಲಿಯೇ ಹುಟ್ಟಿದಂಥ ಒಂದು ನೃತ್ಯ ಪ್ರಕಾರ ಕೂಚಿಪುಡಿ ನೃತ್ಯ ಪ್ರಕಾರ. ಆ ಊರಿನಲ್ಲಿ 1919ರಲ್ಲಿ ಜನಿಸಿದವರು ವೇದಾಂತಂ ರಾಘವಯ್ಯನವರು. ಅವರೇ ಶುಭಾ ಅವರ ತಂದೆ. ಅದಕ್ಕಾಗಿ ಈ ಪೀಠಿಕೆಯನ್ನು ನಿಮಗೆ ಹೇಳಬೇಕಾಯಿತು. ವೇದಾಂತಂ ರಾಘವಯ್ಯನವರು ಕೂಚಿಪುಡಿ ನೃತ್ಯವನ್ನು ಅಭ್ಯಾಸ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅಭ್ಯಾಸ ಮಾಡ್ತಾರೆ ಅಂದರೆ ಮುಂದೆ ಅವರು ಬೇರೆಯವರಿಗೆ ನೃತ್ಯವನ್ನು ಕಲಿಸುವ ಮಟ್ಟಕ್ಕೆ ಬೆಳೀತಾರೆ. ಜೊತೆಗೆ ತೆಲುಗು ಚಿತ್ರರಂಗದಲ್ಲಿ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಹೋಗ್ತಾರೆ. ಆ ದಿನಗಳಲ್ಲಿ ಅವರಲ್ಲಿ ನೃತ್ಯವನ್ನು ಕಲಿಯೋದಕ್ಕೆ ಒಬ್ಬ ವಿದ್ಯಾರ್ಥಿನಿ ಬರ್ತಾರೆ. ಅವರ ಹೆಸರು ಸೂರ್ಯಪ್ರಭಾ. ಗುರು ಶಿಷ್ಯೆಯರ ಮಧ್ಯೆ ಪ್ರೇಮಾಂಕುರವಾಗುತ್ತೆ. ಮುಂದೆ ಅವರಿಬ್ಬರು ಮದುವೆಯಾಗ್ತಾರೆ. ಅವರಿಗೆ 7 ಜನ ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಹಿರಿಯವರು ಶುಭಾ ಅವರು. ಅವರಿಗೆ 5 ಜನ ತಂಗಿಯರು ಹಾಗೂ ಒಬ್ಬ ತಮ್ಮ ಕೂಡ ಇದ್ದಾರೆ. ವೇದಾಂತಂ ರಾಘವಯ್ಯನವರು ಮದುವೆಯಾದ ಸೂರ್ಯಪ್ರಭಾ ಅವರು ಬೇರೆ ಯಾರೂ ಅಲ್ಲ, ತಮಿಳು ಚಿತ್ರರಂಗದ ಒಬ್ಬ ಚಿತ್ರನಟಿ ಪುಷ್ಪವಲ್ಲಿಯವರ ತಂಗಿ. ಪುಷ್ಪವಲ್ಲಿಯವರು ಯಾರು ಅಂದರೆ ಜಮಿನಿ ಗಣೇಶನ್ ಅವರ 2ನೇ ಪತ್ನಿ. ಈ ದಾಂಪತ್ಯಕ್ಕೆ ಜನಿಸಿದವರು ಭಾನುರೇಖಾ ಅವರು. ಮುಂದೆ ರೇಖಾ ಎನ್ನುವ ಹೆಸರಿನಿಂದ ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಎತ್ತರಕ್ಕೆ ಏರಿದಂಥ ಕಲಾವಿದೆ. ಅಂದರೆ ವರಸೆಯಲ್ಲಿ ರೇಖಾ ಅವರಿಗೆ ಶುಭಾ ಅವರು ತಂಗಿಯಾಗಬೇಕು. ರೇಖಾ ಅವರು ಹುಟ್ಟಿದ್ದು 1954ರಲ್ಲಿ. ಶುಭಾ ಅವರು ಹುಟ್ಟಿದ ದಿನಾಂಕ ಅಥವಾ ವರ್ಷ ಯಾವುದೂ ಲಭ್ಯವಿಲ್ಲ. ಆದರೆ ಅವರು ಸರಿಸುಮಾರಾಗಿ 54-55ರಲ್ಲೇ ಜನಿಸಿದ್ದಾರೆ ಅನ್ನುವ ಒಂದು ಅಂದಾಜಿದೆ. ವೇದಾಂತಂ ರಾಘವಯ್ಯನವ್ರದ್ದು ಒಂದು ಬಹುಮುಖ ಪ್ರತಿಭೆ. ಅವರು ನೃತ್ಯಪಟುವೂ ಹೌದು, ಒಬ್ಬ ನಟರೂ ಹೌದು. ಜೊತೆಗೆ ಚಿತ್ರ ನಿರ್ಮಾಣ ಹಾಗೂ ನಿರ್ದೇಶನಗಳಲ್ಲಿ ಕೂಡ ತೊಡಗಿಕೊಳ್ತಾರೆ. ಯಾವ ಮಟ್ಟದ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ ಅಂದರೆ ದಕ್ಷಿಣ ಭಾರತದಲ್ಲೇ ಒಂದು ದಾಖಲೆಯನ್ನು ಬರೆದಂಥ ಅಕ್ಕಿನೇನಿ ನಾಗೇಶ್ವರರಾವ್ ಅವರ ದೇವದಾಸು 1953ರಲ್ಲಿ ತೆರೆಗೆ ಬಂದಿದ್ದು. ಅದಲ್ಲದೆ ನಾಗೇಶ್ವರರಾವ್ ಅವರ ಅಭಿನಯದ ಅನಾರ್ಕಲಿ, ಸುವರ್ಣ ಸುಂದರಿ, ಅನ್ನದಾತ, ಭಲೆ ರಾಮುಡು ಹೀಗೆ ಅನೇಕ ಪ್ರಸಿದ್ಧ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು. ವೇದಾಂತಂ ರಾಘವಯ್ಯನವರ ಪತ್ನಿ ಸೂರ್ಯಪ್ರಭಾ ಅವರು ಕೂಡ ಒಬ್ಬ ಚಿತ್ರನಟಿ. ಆದರೆ ತಂದೆ ತಾಯಿ ಇಬ್ಬರೂ ಸಹ ಚಿತ್ರರಂಗದಲ್ಲಿ ಅಭಿನಯ ಕ್ಷೇತ್ರದಲ್ಲಿ ಇದ್ದರೂ ಸಹ ಮಕ್ಕಳನ್ನು ಚಿತ್ರರಂಗಕ್ಕೆ ತರಬೇಕು ಅನ್ನುವ ಯಾವ ಆಲೋಚನೆಯೂ ತಂದೆಯವರಿಗೆ ಇರಲಿಲ್ಲ, ಆದರೆ ತಾಯಿಗಿತ್ತು. ವೇದಾಂತಂ ರಾಘವಯ್ಯನವರಿಗೆ ಶುಭಾ ಅವರನ್ನು ಚಿತ್ರರಂಗಕ್ಕೆ ತರಬೇಕು ಅಂದಿದ್ದರೆ ಅವರು ಯಾವತ್ತೋ ತರಬಹುದಾಗಿತ್ತು. ಆದರೆ ಅವರಿಗೆ ಬೇಡ ಅನಿಸಿತ್ತು. ಆದರೆ ತಾಯಿ ಸೂರ್ಯಪ್ರಭಾ ಅವರಿಗೆ ಯಾವಾಗ ತಮ್ಮ ಅಕ್ಕ ಪುಷ್ಪವಲ್ಲಿಯವರ ಮಗಳು ರೇಖಾ ಅವರು ನಿಧಾನವಾಗಿ ಚಿತ್ರರಂಗದಲ್ಲಿ ನೆಲೆಯನ್ನು ಕಂಡುಕೋತಾ ಹೋದರು, ಆ ಹೊತ್ತಿಗೆ ನನ್ನ ಮಗಳು ಕೂಡ ಚಿತ್ರರಂಗದಲ್ಲಿ ಬೆಳಗಲಿ ಅನ್ನುವಂಥ ಒಂದು ಆಸೆ ಬರುತ್ತೆ. ಕೊನೆಗೆ ಪತಿಯನ್ನು ಒಪ್ಪಿಸ್ತಾರೆ. ಹಾಗಾಗಿ ಶುಭಾ ಅವರು ಚಿತ್ರರಂಗಕ್ಕೆ ಅಡಿ ಇಡ್ತಾರೆ. ಶುಭಾ ಅವರು ಮೊದಲಿಗೆ 1967ರಲ್ಲಿ ಒಳ್ಳತ್ತು ಮತಿ ಎನ್ನುವ ಒಂದು ಮಲಯಾಳಂ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ಹೆಚ್ಚಾಗಿ ಅಭಿನಯಿಸಿರೋದು ಮಲಯಾಳಂ ಚಿತ್ರಗಳಲ್ಲೇ. ತಮ್ಮ ಮಾತೃಭಾಷೆ ತೆಲುಗಿಗಿಂತ ಅಲ್ಲಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಮುಂದೆ ಅವರು ಕನ್ನಡ, ತಮಿಳು ಹಾಗೂ ಹಿಂದಿ ಚಿತ್ರರಂಗಗಳಿಗೂ ಹೋಗಿ ಅಲ್ಲಿಯೂ ಕೂಡ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. 1972 ಶುಭಾ ಅವರ ಪಾಲಿನ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಯಾಕೆಂದರೆ ಆ ವರ್ಷ ಅವರು ತೆಲುಗಿನಲ್ಲಿ ಕೃಷ್ಣ ಅವರ ಜೊತೆ ಗೂಡು ಪುಟಾಣಿ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ. ಆ ಚಿತ್ರ ಯಶಸ್ಸನ್ನು ಕಾಣುತ್ತೆ. ಅದೇ ವರ್ಷ ಕನ್ನಡದ ಒಬ್ಬ ಹೆಸರಾಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ತರಾಸು ಅವರ 3 ಕಾದಂಬರಿಗಳನ್ನು ಆಧರಿಸಿ ನಾಗರಹಾವು ಚಿತ್ರವನ್ನು ತೆರೆಗೆ ತರುವ ಸಿದ್ಧತೆಯಲ್ಲಿರ್ತಾರೆ. ಅಲ್ಲಿ ಅಲಮೇಲು ಪಾತ್ರಕ್ಕೆ ಪುಟ್ಟಣ್ಣನವರ ಫೇವರೇಟ್ ಕಲಾವಿದೆ ಆರತಿಯವರು ಇರ್ತಾರೆ. ಇನ್ನು ಹೊಸ ನಾಯಕನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರು
ಸಂಪತ್ ಕುಮಾರ್ ಅವರನ್ನು ವಿಷ್ಣುವರ್ಧನ್ ಎನ್ನುವ ನಾಮಕರಣ ಮಾಡಿ ಚಿತ್ರರಂಗಕ್ಕೆ ತರುವ ಸನ್ನಾಹವನ್ನು ಮಾಡಿರ್ತಾರೆ. ಆದರೆ ಮತ್ತೊಂದು ಮುಖ್ಯ ಪಾತ್ರ ಮಾರ್ಗರೇಟ್ ಪಾತ್ರ, ಆ ಪಾತ್ರಕ್ಕೆ ಯಾರನ್ನು ಆರಿಸೋದು ಅನ್ನುವ ಒಂದು ಜಿಜ್ಞಾಸೆಯಲ್ಲಿದ್ದಾಗ ಅವರಿಗೆ ಕಾಣಿಸಿದವರೇ ಶುಭಾ ಅವರು. ನೋಡಿ, ವಾಸ್ತವವಾಗಿ ನಾಗರಹಾವು ಚಿತ್ರದ ಮಾರ್ಗರೇಟ್ ಪಾತ್ರವನ್ನು ಮಾಡಬೇಕು ಅಂತ ಕನ್ನಡದ ಮಿನುಗುತ್ತಾರೆ ಕಲ್ಪನಾ ಅವರಿಗೆ ತುಂಬ ಆಸೆ ಇರುತ್ತೆ. ಅದನ್ನು ಅವರು ತಮ್ಮ ಗುರು ಪುಟ್ಟಣ್ಣನವರಲ್ಲಿ ಹೇಳ್ಕೊಂಡಿರ್ತಾರೆ ಕೂಡ. ಆದರೆ ಚಿತ್ರದಲ್ಲಿ ಹೊಸ ನಾಯಕನನ್ನು ಪರಿಚಯಿಸುವ ಆಲೋಚನೆ ಇದ್ದಂಥ ಪುಟ್ಟಣ್ಣನವರಿಗೆ ವಿಷ್ಣುವರ್ಧನ್ ಅವರ ಎದುರಿಗೆ ಕಲ್ಪನಾ ಅವರನ್ನು ಪ್ರೇಮಿಯಾಗಿ ಹಾಕೋದು ಸರಿ ಕಾಣಲಿಲ್ಲ. ಅದು ಪ್ರೇಕ್ಷಕರ ದೃಷ್ಟಿಯಿಂದ ಕೂಡ ಸರಿ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವರು ಆರತಿ ಅವರ ಅಲಮೇಲು ಪಾತ್ರದ ಜೊತೆಗೆ ಮಾರ್ಗರೇಟ್ ಪಾತ್ರಕ್ಕೆ ಶುಭಾ ಅವರನ್ನು ಆಯ್ಕೆ ಮಾಡ್ತಾರೆ. ತಮ್ಮ ಆಯ್ಕೆಯನ್ನು ಶುಭಾ ಅವರು ಎಷ್ಟರ ಮಟ್ಟಿಗೆ ಸಮರ್ಥಿಸಿಕೊಂಡಿದ್ದಾರೆ ಅನ್ನೋದು ಇವತ್ತಿಗೆ ಇತಿಹಾಸ. ಅಲ್ಲಿ ಅಲಮೇಲು ಒಬ್ಬ ಸಂಪ್ರದಾಯಸ್ಥ ಹೆಣ್ಣು ಮಗಳಾಗಿ ಕಾಣಿಸ್ಕೊಂಡ್ರೆ, ಮಾರ್ಗರೇಟ್ ಒಂದು ರೀತಿಯಲ್ಲಿ ಮುಂದುವರಿದ ಮುಕ್ತ ಯುವ ಜನಾಂಗದ ಒಬ್ಬ ಪ್ರತಿನಿಧಿಯಾಗಿ ಕಾಣಿಸ್ಕೊಳ್ತಾಳೆ. ಜೊತೆಗೆ ಈ ಎರಡು ಪಾತ್ರಗಳ ಮಧ್ಯೆ ತೊಳಲಾಡುವಂಥ ರಾಮಾಚಾರಿಯ ಜೊತೆಗೆ ಅವರ ಸನ್ನಿವೇಶಗಳು ಕೂಡ ಬಹಳ ಚೇತೋಹಾರಿಯಾಗಿ ಮನ ಮುಟ್ಟುವ ಹಾಗೆ ಮೂಡಿಬಂದಿವೆ. ಶುಭಾ ಅವರ ಅಭಿನಯ ಯಾವ ಮಟ್ಟದಲ್ಲಿತ್ತು ಅಂದರೆ, ಮೊಟ್ಟ ಮೊದಲ ಕನ್ನಡ ಚಿತ್ರದಲ್ಲೇ ಅವರು ಶ್ರೇಷ್ಠ ಪೋಷಕ ನಟಿ ಎನ್ನುವ ರಾಜ್ಯ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಒಂದು ರೀತಿಯಲ್ಲಿ 70-80ರ ದಶಕ ಶುಭಾ ಅವರಿಗೆ ಸುವರ್ಣ ಕಾಲ ಅಂತ ಹೇಳಬಹುದು. ಯಾಕೆಂದರೆ ಎಲ್ಲ ಭಾಷೆಗಳಲ್ಲಿಯೂ ಅನೇಕ ಪ್ರಮುಖ ಕಲಾವಿದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾ ಹೋಗ್ತಾರೆ. ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ವಿಷ್ಣುವರ್ಧನ್ ಅವರ ಜೊತೆಗೆ ಮಕ್ಕಳ ಭಾಗ್ಯ, ಭಾಗ್ಯಜ್ಯೋತಿ ಈ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಮನಮೆಚ್ಚಿದ ಹುಡುಗಿ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಗಜಪತಿ ಗರ್ವಭಂಗ, ನಂಜುಂಡಿ ಕಲ್ಯಾಣ ಇಂಥ ಚಿತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ನಾವು ಈ ಹಿಂದೆ ಬಹುಭಾಷಾ ತಾರೆ ಜಯಚಿತ್ರ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆಗ ಈ ಅಂಶವನ್ನು ಹೇಳಿದ್ದೀವಿ. ಅಂದರೆ ಕಡಿಮೆ ಎತ್ತರದ, ಆ ಕಾರಣಕ್ಕಾಗಿಯೇ ಸ್ವಲ್ಪ ಸ್ಥೂಲಕಾಯರಾಗಿ ಕಾಣುವಂಥ ಹುಡುಗಿಯರಿಗೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಪ್ರತಿಭೆ ಇದ್ದರೆ ಅವಕಾಶ ಇರ್ತಾ ಇತ್ತು ಅಂತ. ಅದೇ ಸಾಲಿನಲ್ಲಿ ಈ ಶುಭಾ ಅವರನ್ನು ಹೆಸರಿಸಿದ್ದೀವಿ. ಆ ರೀತಿಯ ಒಂದು ಮೈಕಟ್ಟು, ಸ್ವಲ್ಪ ಮಟ್ಟಿಗೆ ಸ್ಥೂಲಕಾಯರಾಗಿ ಕಾಣಿಸ್ತಾ ಇದ್ದರೂ ಸಹ ತಮ್ಮ ಅಭಿನಯ ಪ್ರತಿಭೆಯಿಂದಾಗಿ ಶುಭಾ ಅವರು ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಅವಕಾಶಗಳನ್ನು ಪಡೀತಾ ಹೋದರು. ಅದರಲ್ಲೂ ಮಲಯಾಳಂನಲ್ಲಂತೂ ಅವರಿಗೆ ಅವತ್ತಿನ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಬಹಳ ಪ್ರಮುಖವಾದ ಚಿತ್ರಗಳು ಸಿಕ್ಕಿದವು. ಮಲಯಾಳಂ ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ಬೋಲ್ಡ್ ಆಗಿ ನಟಿಸುವಂಥ ಕಲಾವಿದೆಯರಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಆ ರೀತಿಯ ಒಂದು ಧೈರ್ಯವನ್ನು ತೋರಿಸಿದ್ದರಿಂದಾಗಿ ಶುಭಾ ಅವರಿಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುತ್ತೆ. ಇಷ್ಟೆಲ್ಲ ಅವಕಾಶಗಳು ಸಿಕ್ಕಿ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದರೂ ಸಹ ಶುಭಾ ಅವರ ವೈಯಕ್ತಿಕ ಜೀವನ ಒಂದು ಸರಿಯಾದ ಹಳಿಯಲ್ಲಿ ಇರಲಿಲ್ಲ. ತೆಲುಗಿನ ಹಿರಿಯ ಪತ್ರಕರ್ತರೇ ಹೇಳುವ ರೀತಿಯಲ್ಲಿ ಅವರಿಗೆ ಒಬ್ಬ ನಿರ್ದೇಶಕರ ಜೊತೆಯಲ್ಲಿ ಒಡನಾಟ ಇತ್ತು. ಆದರೆ ಆ ನಿರ್ದೇಶಕರು ಆಕೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದರಿಂದಾಗಿ, ಆಕೆಯ ಹಣವನ್ನು ಬಳಸಿಕೊಂಡಿದ್ದರಿಂದಾಗಿ, ನಾನಿನ್ನು ಇವರನ್ನು ಮದುವೆ ಆದರೆ ಖಂಡಿತವಾಗಿಯೂ ಇನ್ನಷ್ಟು ಅಧಪತನಕ್ಕೆ ಇಳಿಬೇಕಾಗತ್ತೆ ಅಂತ ಹೇಳಿ ಅವರು ಆತನಿಂದ ದೂರವಾದರು ಅಂತ ಹೇಳ್ತಾರೆ. ಆದರೆ ಆ ನಿರ್ದೇಶಕರು ಯಾರು ಅನ್ನೋದನ್ನು ಅಲ್ಲಿಯೂ ಕೂಡ ಯಾರೂ ಹೆಸರಿಸಿಲ್ಲ. ಶುಭಾ ಅವರ ಈ ವೈಯಕ್ತಿಕ ವಿವರಗಳನ್ನು ನೋಡಿದಾಗ ಮತ್ತೊಬ್ಬ ಕಲಾವಿದೆ ನೆನಪಾಗ್ತಾರೆ. ಅವರು ಶ್ರೀವಿದ್ಯಾ ಅವರು. ಶ್ರೀವಿದ್ಯಾ ಅವರನ್ನು ಕುರಿತಂತೆ ಈಗಾಗಲೇ ನಾವು ಸಂಚಿಕೆಯನ್ನು ಮಾಡಿದ್ದೀವಿ. ಅಲ್ಲಿ ಅವರ ವಿವರಗಳನ್ನು ನಿಮಗೆ ಹೇಳಿದ್ದೀವಿ. ಒಬ್ಬ ನಿರ್ದೇಶಕನನ್ನು ನಂಬಿ ಬೇರೆ ಧರ್ಮದ ಒಬ್ಬ ನಿರ್ದೇಶಕನನ್ನು ಅವರು ಮದುವೆಯಾಗಿದ್ದು, ಕೊನೆಗೆ ಆತ ಅವರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರನ್ನು ಆಚೆ ಹಾಕಿದ್ದು. ಮುಂದೆ ಅವರು ಕೋರ್ಟ್ ಮೆಟ್ಟಿಲೇರಿ ತಮ್ಮ ಹಕ್ಕನ್ನು ಸಾಧಿಸಬೇಕಾಯಿತು. ಅಷ್ಟೆಲ್ಲ ಮಾಡಿದ ಮೇಲೂ ಅನಾರೋಗ್ಯ ಅವರನ್ನು ಬಲಿ ತೆಗೆದುಕೊಳ್ತು. ಈ ದುರಂತ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಕಥೆ ತಮ್ಮ ಕಣ್ಣೆದುರಿಗೆ ಇದ್ದಿದ್ದರಿಂದಾಗಿ ಶುಭಾ ಅವರು ಎಚ್ಚರಿಕೆಯಿಂದ ಆತನಿಂದ ದೂರ ಹೋದರು. ಆದರೆ ಅವರು ಅನೇಕ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟವನ್ನು ಹೊಂದಿದ್ದರೂ ಸಹ ಯಾರ ಜೊತೆಯಲ್ಲಿಯೂ ಮದುವೆಯಾಗಿ ಸುಖವನ್ನು ಕಾಣುವಂಥ ಒಂದು ಸೌಭಾಗ್ಯ ಅವರಿಗೆ ಬರಲಿಲ್ಲ. ಹಾಗಾಗಿ ಇವತ್ತಿಗೂ ಅವರು ಅವಿವಾಹಿತೆಯಾಗಿ ಅಜ್ಞಾತವಾಸದಲ್ಲಿ ಉಳ್ಕೊಂಡಿದ್ದಾರೆ. ನೋಡಿ, ನಮ್ಮ ವಾಹಿನಿಯಲ್ಲಿ ಅನೇಕ ಕಲಾವಿದೆಯರ ಬಗ್ಗೆ ಹೇಳುವಾಗ ಅವರು ಒಂದು 30 ವರ್ಷ ಆಗುವ ಹೊತ್ತಿಗಾಗಲೇ ಪೋಷಕ ಪಾತ್ರಗಳತ್ತ ವಾಲಿರುವಂಥ ಸನ್ನಿವೇಶಗಳನ್ನು ಹೇಳಿದ್ದೀವಿ. ಅರುಣಾ ಇರಾನಿ ಅವರು, ಜಯಚಿತ್ರ ಅವರು, ಅದೇ ಸಾಲಿಗೆ ಶುಭಾ ಅವರು ಸೇರ್ತಾರೆ. ಯಾಕೆಂದರೆ
ಆ ಕಾಲಘಟ್ಟದಲ್ಲಿ ಬಹಳ ಹೊಸ ಕಲಾವಿದೆಯರು ಬರ್ತಾ ಇದ್ದಿದ್ದರಿಂದಾಗಿ ಒಬ್ಬ ಕಲಾವಿದೆ ನನಗೆ ನಾಯಕಿ ಪಾತ್ರವೇ ಬೇಕು ಅಂತ ಕೂತ್ರೆ ಖಂಡಿತವಾಗಿಯೂ ಅವರ ಜೀವನ ನಡೆಯೋದು ಕಷ್ಟ. ಹಾಗಾಗಿ ಶುಭಾ ಅವರು ಬಂದ ಪಾತ್ರಗಳನ್ನೆಲ್ಲ ಒಪ್ಕೋತಾ ಹೋಗ್ತಾರೆ. ಜೊತೆಗೆ ಆ ಪಾತ್ರಗಳಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ಧಾರೆ ಎರೀತಾರೆ. 90ರ ದಶಕಕ್ಕೆ ನೀವು ಬಂದರೆ ಚಿರಂಜೀವಿಯವರ ಘರಾನ ಮೊಗುಡು ಚಿತ್ರದಲ್ಲಿ ಚಿರಂಜೀವಿಯವರ ತಾಯಿಯ ಪಾತ್ರದಲ್ಲಿ ಶುಭಾ ಅವರು ಕಾಣಿಸ್ಕೊಳ್ತಾರೆ. ಅದೇ ರೀತಿ 1997ರಲ್ಲಿ ತೆರೆಗೆ ಬಂದಂಥ ಅನ್ನಮಯ್ಯ ಚಿತ್ರದಲ್ಲಿ ನಾಗಾರ್ಜುನ ಅವರ ತಾಯಿಯಾಗಿ ಕಾಣಿಸ್ಕೊಳ್ತಾರೆ. ನೋಡಿ, ಈ ವಿಚಾರವನ್ನು ಪ್ರತ್ಯೇಕವಾಗಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಘರಾನ ಮೊಗುಡು ಚಿತ್ರ ಕನ್ನಡದ ಅನುರಾಗ ಅರಳಿತು ಚಿತ್ರದ ಒಂದು ಸ್ಫೂರ್ತಿಯಿಂದ ತಯಾರಾದಂಥ ಚಿತ್ರ. ನೋಡಿ, ಮೂಲ ಕನ್ನಡ ಚಿತ್ರದಲ್ಲಿ ತಾಯಿ ಮಗನಾಗಿ ಕಾಣಿಸಿಕೊಂಡಿರುವಂಥ ಪಂಡ್ರಿಬಾಯಿ ಹಾಗೂ ರಾಜ್ಕುಮಾರ್ ಅವರು ಸರಿಸುಮಾರಾಗಿ ಒಂದೇ ತಲೆಮಾರಿನವರು. ಅದೇ ರೀತಿಯಲ್ಲಿ ಘರಾನ ಮೊಗುಡು ಚಿತ್ರದಲ್ಲಿ ಚಿರಂಜೀವಿ ಹಾಗೂ ಶುಭಾ ಅವರು ಕೂಡ ಒಂದೇ ತಲೆಮಾರಿನವರು. ಆದರೆ ಕಲಾವಿದರಿಗೆ ವಯಸ್ಸು ಮುಖ್ಯ ಅಲ್ಲ, ಪಾತ್ರ ಮುಖ್ಯ ಅನ್ನೋದಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇನ್ನು ಅನ್ನಮಯ್ಯ ಚಿತ್ರದಲ್ಲಿ ನಾಗಾರ್ಜುನ ಅವರ ತಾಯಿಯ ಪಾತ್ರದಲ್ಲಿ, ಆ ಒಂದು ಮುಗ್ಧ ಪಾತ್ರದಲ್ಲಿ ಅವರು ಎಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅಂದರೆ ವಿಮರ್ಶಕರು ಆ ಒಂದು ಪಾತ್ರವನ್ನು ಬಾಯಿ ತುಂಬ ಹೊಗಳಿದ್ದಾರೆ, ಪ್ರೇಕ್ಷಕರು ಸಹ ಒಪ್ಕೊಂಡಿದ್ದಾರೆ. ಶುಭಾ ಅವರನ್ನು ಕುರಿತ ಮಾಹಿತಿಯನ್ನು ಕಲೆ ಹಾಕುವಾಗ ನಾನು ಅನೇಕ ವಿಡಿಯೋಗಳನ್ನು ನೋಡಿದ್ದೀನಿ, ಅನೇಕ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀನಿ. ಯಾವುದೇ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡುವಾಗ ನಾವು ಕಡಿಮೆ ವಿಚಾರವನ್ನು ಹೇಳಿದ್ರೂ ಪರವಾಗಿಲ್ಲ, ಆದರೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಶುಭಾ ಅವರನ್ನು ಕುರಿತಂತೆ ತೆಲುಗಿನ ಹಿರಿಯ ಪತ್ರಕರ್ತ ಇಮ್ಮಂದಿ ರಾಮರಾವ್ ಅವರನ್ನು ಒಂದು ವಾಹಿನಿ ಸಂದರ್ಶನ ಮಾಡುತ್ತೆ. ಅಲ್ಲಿ ಅವರು ಬಹಳ ಗೌರವಯುತವಾಗಿ ಶುಭಾ ಅವರ ಬಗ್ಗೆ ಮಾತಾಡಿದ್ದಾರೆ. ಯಾಕೆಂದರೆ ವೇದಾಂತಂ ರಾಘವಯ್ಯನವರು ತೆಲುಗು ಚಿತ್ರರಂಗದ ಒಬ್ಬ ಪ್ರಾತಸ್ಮರಣೀಯರು. ಅಂಥ ಒಬ್ಬ ಹಿರಿಯ ಕಲಾವಿದರ ಕುಟುಂಬದಲ್ಲಿ ಜನಿಸಿದ ಶುಭಾ ಅವರಿಗೆ ತೆಲುಗು ಚಿತ್ರರಂಗದ ಮಂದಿ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಇನ್ನಷ್ಟು ಅವಕಾಶಗಳನ್ನು ಕೊಡಬಹುದಾಗಿತ್ತು. ಆದರೆ ಅವರು ಮದ್ರಾಸಿನಲ್ಲಿಯೇ ನೆಲೆಸಿರೋದ್ರಿಂದ, ಇವತ್ತಿಗೆ ತೆಲುಗು ಚಿತ್ರರಂಗ ಹೈದರಾಬಾದಿಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿಯೇ ಕಲಾವಿದರು ಸಿಗುವಾಗ ಇವರನ್ನು ಹುಡುಕೊಂಡು ಯಾರು ಹೋಗ್ತಾರೆ? ಜೊತೆಗೆ ಶುಭಾ ಅವರು ನಾನಿನ್ನೂ ಗಟ್ಟಿಮುಟ್ಟಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಚಿತ್ರಗಳಲ್ಲಿ ಅಭಿನಯಿಸ್ತೀನಿ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅವರಿಗೆ ಅವಕಾಶಗಳು ಸಿಗ್ತಿತ್ತೇನೋ. ಆದರೆ ಎಲ್ಲೋ ಒಂದು ಕಡೆ ತಮಗಾದಂಥ ಕಹಿ ಅನುಭವಗಳಿಂದಾಗಿ ಅವರು ಒಂದು ರೀತಿಯಲ್ಲಿ ಅಂತರ್ಮುಖಿಯಾಗ್ತಾ ಹೋಗ್ತಾರೆ, ಅಜ್ಞಾತವಾಸಕ್ಕೆ ಹೊರಳ್ತಾರೆ. ಆದರೂ ಸಹ ಇಮ್ಮಂದಿ ರಾಮರಾವ್ ಅವರು ಹೇಳುವಂತೆ ಒಂದು ಹಂತದಲ್ಲಿ ಅವರು ಒಬ್ಬ ನಿರ್ದೇಶಕರಿಂದ ಮೋಸಕ್ಕೊಳಗಾದ ಮೇಲೆ ಆ ಒಂದು ನಷ್ಟವನ್ನು ತುಂಬಿಕೊಳ್ಳುವ ಸಲುವಾಗಿ ತಾವು ಚಿತ್ರಗಳಲ್ಲಿ ಗಳಿಸಿದಂಥ ಹಣವನ್ನೆಲ್ಲ ಕುದುರೆ ರೇಸಿಗೆ ಕಟ್ಟಿ ಅಲ್ಲಿಂದ ಒಂದಿಷ್ಟು ಹಣವನ್ನು ಕೂಡ ಗಳಿಸ್ತಾರೆ. ಆದರೆ ಮದ್ಯಪಾನದ ಒಂದು ಅಭ್ಯಾಸ ಆರಂಭ ಆಗಿದ್ದರಿಂದಾಗಿ ನಿಧಾನವಾಗಿ ಅವರ ಜೀವನ ಒಂದು ರೀತಿ ಪತನವಾಗ್ತಾ ಹೋಗುತ್ತೆ. ಚಿತ್ರ ಜೀವನವಂತೂ ಪೂರ್ತಿಯಾಗಿ ಅಜ್ಞಾತವಾಸದಲ್ಲೇ ಉಳಿದು ಹೋಗುತ್ತೆ. ನೋಡಿ, ನಾವು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀವಿ, ಚಿತ್ರ ನಟ ನಟಿಯರು, ತಂತ್ರಜ್ಞರು ಅವರು ಯಾರೂ ದೇವಲೋಕದಿಂದ ಇಳಿದು ಬಂದವರಲ್ಲ. ಎಲ್ಲೋ ಕೆಲವು ಅಭಿಜಾತ ಪ್ರತಿಭೆಗಳಿಗೆ ನಾವು ಶಾಪಗ್ರಸ್ತ ಗಂಧರ್ವರು ಅಂತ ಕರಿತೀವಿ. ಆದರೆ ಇಲ್ಲಿ ಬಂದ ಮೇಲೆ ಅವರು ನಮ್ಮ ನಿಮ್ಮ ಹಾಗೆ ಮನುಷ್ಯರೇ, ಅವರ ಜೀವನದಲ್ಲೂ ಏರುಪೇರುಗಳಿರುತ್ತೆ. ಆದರೆ ಇವತ್ತು ಮಾಧ್ಯಮಗಳು ಅವರ ಬಗ್ಗೆ ಮಾತಾಡುವಾಗ ಅಲ್ಲಿ ಇರುವಂಥ ನೆಗೆಟಿವ್ ಅಂಶಗಳನ್ನೇ ದೊಡ್ಡದಾಗಿ ಮಾಡಿ ಅವರು ಕುದುರೆ ರೇಸ್ ಆಡ್ತಾಯಿದ್ರು, ಅವರು ಮದ್ಯಪಾನದ ದಾಸರಾಗಿದ್ದರು, ಈ ರೀತಿಯ ವಿಚಾರಗಳಿಗೆ ಒತ್ತು ಕೊಟ್ಟು ಹೇಳ್ತಾರೆ. ಆದರೆ ಇಮ್ಮಂದಿ ರಾಮರಾವ್ ಅವರು ಎಷ್ಟು ಗೌರವಯುತವಾಗಿ ಶುಭಾ ಅವರ ಬಗ್ಗೆ ಮಾತಾಡಿದ್ದಾರೆ ಅಂದರೆ, ಇದೆಲ್ಲ ಎಲ್ಲರ ಜೀವನದಲ್ಲೂ ನಡೆಯುವಂಥದ್ದೇ. ಆದರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಒಂದು ನಿಯಂತ್ರಣವನ್ನು ಸಾಧಿಸಬಹುದಾಗಿತ್ತು. ಜೊತೆಗೆ ಹೈದರಾಬಾದಿಗೆ ಬಂದು ನೆಲೆಸಿ ನಾನಿನ್ನೂ ಚಿತ್ರಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಅವಕಾಶಗಳನ್ನು ಕೇಳಬಹುದಾಗಿತ್ತು. ಆಗ ಅವಕಾಶಗಳು ಸಿಗ್ತಾ ಇದ್ವೇನೋ. ಯಾಕೆಂದರೆ ಆಕೆಯ ಅನ್ನಮಯ್ಯ ಚಿತ್ರದ ಪಾತ್ರ ನಿರ್ವಹಣೆಯನ್ನು ನೋಡಿದಾಗ ಆಕೆಯಲ್ಲಿ ಇನ್ನೂ ಪ್ರತಿಭೆ ಉಳಿದಿದೆ, ಶಕ್ತಿ ಉಳಿದಿದೆ, ಖಂಡಿತವಾಗಿಯೂ ಆಕೆ ಚಿತ್ರಗಳಲ್ಲಿ ಅಭಿನಯಿಸಬಹುದು ಅನ್ನುವ ಮಾತುಗಳನ್ನು ಆಡಿದ್ದಾರೆ. ನಮ್ಮ ವಾಹಿನಿಯನ್ನು ನೀವು ಲಾಗಾಯತಿನಿಂದಲೂ ನೋಡ್ತಾ ಬಂದಿದ್ದೀರಿ. ನಾವು ಸಹ ಇದೇ ರೀತಿಯ ಒಂದು ಸಿದ್ಧಾಂತವನ್ನು ಇಟ್ಕೊಂಡೇ ಸಂಚಿಕೆಗಳನ್ನು ಮಾಡೋದು. ಶುಭಾ ಅವರು ಮಾರ್ಗರೇಟ್ ಪಾತ್ರದಲ್ಲಿ ಇವತ್ತಿಗೂ ನಮ್ಮ ನೆನಪಿನಾಳದಿಂದ ಮರೆಯಾಗಿಲ್ಲ. ಆ ಹೆಣ್ಣುಮಗಳು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾರೆ ಅಂದರೆ ನಮಗೂ ಒಂದು ರೀತಿಯ ಸಂತೋಷ. ಆದರೆ ಈ ರೀತಿಯ ಒಂದಿಷ್ಟು ಎಡವಟ್ಟುಗಳಿಂದಾಗಿ ಅವರು ಅಜ್ಞಾತವಾಸದಲ್ಲಿದ್ದಾರೆ ಅಥವಾ ಅಸುಖಿಯಾಗಿದ್ದಾರೆ ಅನ್ನುವ ಮಾತನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಸರ ಆಗುತ್ತೆ. ಶುಭಾ ಅವರು ಆದಷ್ಟು ಬೇಗ ಈ ಒಂದು ಸ್ಥಿತಿಯಿಂದ ಎದ್ದು ಬರಲಿ, ಮತ್ತೊಮ್ಮೆ ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯನ್ನು ಬೆಳಗಲಿ ಎನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.